ಖುಷಿನೇ ಇಲ್ಲ. ತುಂಬಾ ಐ ಆಮ್ ಓವರ್ ಥಿಂಕರ್, ಸೊ ಜಾಸ್ತಿ ಯೋಚನೆ ಮಾಡೋದ್ರಿಂದ. ಸರ್ ಆಕ್ಚುಲಿ 50-50 ಖುಷಿನೂ ಇದೆ ದುಃಖನೂ ಇದೆ. ಇವಾಗ ಯಾಕೆ ಅಂದ್ರೆ ಹಸ್ಬೆಂಡ್ ಇದಾರೆ, ನನ್ನ ಮಗು ಇದೆ ಸರ್, ಅದಕ್ಕೆ ತುಂಬಾ ಖುಷಿಯಾಗಿದೆ. ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿರೋ ಖುಷಿ ಇವಾಗಿಲ್ಲ ಬ್ರದರ್, ಯಾಕಂದ್ರೆ ಇವಾಗ ಇರೋ ಕಮಿಟ್ಮೆಂಟ್ಗೆ ಎಷ್ಟೇ ದುಡ್ಡು ಸಾಕಾಗ್ತಾ ಇಲ್ಲ. ಇವಾಗ ಸರ್ ಚಿಕ್ಕ ವಯಸ್ಸಲ್ಲಿ ಕೈಗೆ ಹಿಡ್ಕಿದ್ನ ತಗೊಳಕ್ ಆಗ್ತಾ ಇರ್ಲಿಲ್ಲ, ಈಗ ತಗೋತೀವಿ, ಅದ್ರಲ್ಲೂ ಅಷ್ಟು ಖುಷಿ ಇರಲ್ಲ. ಒಬ್ರನ್ನ ಕೇಳಿ ತಗೊಂಡಾಗ ಅವ್ರಿಲ್ಲ ಅಂದಾಗ ಬೇಜಾರಾಗ್ತಿತ್ತು. ಈಗ ನಾವೇ ಅರ್ನ್ ಮಾಡ್ತೀವಿ, ತಗೋತೀವಿ, ಬಟ್ ಅದ್ರಲ್ಲಿ ಅಷ್ಟು ಖುಷಿ ಇಲ್ಲ. ಖುಷಿಯಾಗಿದ್ದೀರಾ ಚಿಕ್ಕ ವಯಸ್ಸಲ್ಲಿ? ಅಂದ್ರೆ ಇವಾಗ ಯಾಕಿಲ್ಲ? ಇವಾಗ ವರ್ಕ್ ಪ್ರೆಷರ್. ವರ್ಕ್ ಅಂದ್ರೆ ನೀವು ಕೆಲಸ ಮಾಡ್ತಿದ್ದೀರಾ? ಅಂದ್ರೆ ಲಿಮಿಟೇಷನ್ಸ್ ಅಂದ್ರೆ ಒಂದು 6 o'clock ತನಕ ಮನೇಲಿ ಇರಬೇಕು, 6 o'clock ಒಳಗೆ ಮನೆಗೆ ಬರಬೇಕು. ಆಮೇಲೆ ನಮ್ಗೆ ಯಾವುದೇ ಒಂದು ಲೈಕ್ ಬೌಂಡ್ರಿ ಹಾಕಿದ್ರು ಅಂದ್ರೆ ಚಿಕ್ಕ ವಯಸ್ಸು. ಹೆಲೋ ನಮಸ್ಕಾರ, ನಾವು ವಿಷಯ ಮಚ್ಚ ಮಾಡ್ತಿರೋ ನಮಸ್ಕಾರ ಗಾಯ್ಸ್. ಇವತ್ತು ಒಂದು ಹೊಸ ವಿಡಿಯೋ, ಹೊಸ ಚಾಲೆಂಜು. ಅಂದರೆ ನೀವೆಲ್ಲ ಹೇಳ್ತಾ ಇದ್ರಿ ಡಿಫ್ರೆಂಟ್ ವಿಡಿಯೋ ಮಾಡು, ಡಿಫ್ರೆಂಟ್ ಥರ ವಿಡಿಯೋ ಮಾಡೋ ಅಂತ ಹೇಳ್ತಾ ಇದ್ರಿ. ಸೊ ಒಂದು ಹೊಸ ಥರ ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಲಾಗ್ 20 ಫುಲ್ ನೋಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಲೆಟ್ಸ್ ಗೋ. ನಿಮ್ಮ ಲೈಫಲ್ಲಿ ನೀವು ಎಷ್ಟು ಖುಷಿ ಇದೆ ಅಂತ ಹೇಳ್ಬೋದಾ? ತುಂಬಾ ಚೆನ್ನಾಗಿದ್ದೀನಿ. ತುಂಬ ಚೆನ್ನಾಗಿ ಖುಷಿಯಾಗಿದೆ. ಅಂದರೆ ಯಾವುದಕ್ಕೆ ಎಷ್ಟು ಖುಷಿ ಇದೆ ಲೈಫಲ್ಲಿ? ಏನು ಪಡ್ಕೋಬೇಕಂತಿದ್ದಾರೆ ಇನ್ನೂ ಅಂದರೆ ಇನ್ನೂ ಎಷ್ಟು ಬೆಟರ್ ಆದರೆ ನೀವು ಚೆನ್ನಾಗಿ ಖುಷಿಯಾಗಿರ್ತೀರ ಅಂತ? ಬೆಟರ್ ಮೀನ್ಸ್ ಇವಾಗೆಲ್ಲ ಜಾಬ್, ಇವಾಗ ರೀಸೆಂಟ್ ಟೈಮ್ ನನಗೆ ಫಾಸ್ಟ್ ಔಟ್ ಆಗಿದ್ದು, ಸೊ ಜಾಬ್ ಸಿಕ್ಕಿದೆ. ಅದೇ ತರ ಫ್ರೆಂಡ್ಸ್ ಇರೋದ್ರಿಂದ ಚೆನ್ನಾಗಿದ್ದೀನಿ. ಅಂಡ್ ನನಗೆ ತುಂಬಾ ಐ ಆಮ್ ಓವರ್ ಥಿಂಕರ್, ಸೊ ಜಾಸ್ತಿ ಯೋಚನೆ ಮಾಡೋದ್ರಿಂದ ಅವ್ರನ್ನ ಸ್ವಲ್ಪ ಕಳ್ಕೊಂಡ್ರೆ ಸ್ವಲ್ಪ ನೋವು ಆಗುತ್ತೆ, ಆ ಥರ ಫೀಲ್. ಬಟ್ ಇವಾಗ ಚೆನ್ನಾಗಿದೆ, ತುಂಬ ಖುಷಿಯಾಗಿದ್ರಿ ಇವಾಗ? ಓಕೆ, ಹೆಂಗೆ ಇದೆ? ಥ್ಯಾಂಕ್ ಯು. ಸರ್ ನಿಮ್ಮ ಲೈಫಲ್ಲಿ ನೀವು ಎಷ್ಟು ಖುಷಿ ಇದೆ ಅಂತ ಹೇಳ್ಬೋದಾ? ಸರ್ ಆಕ್ಚುಲಿ 50-50 ಖುಷಿನೂ ಇದೆ ದುಃಖನೂ ಇದೆ. ಎರಡು ಥರನೂ ಇರುತ್ತೆ. 100% ಯಾವುದು ಒಂದೇ ಸೈಡ್ ಇರಲ್ಲ. ಅದು ನಿಮಗೂ ಗೊತ್ತು, ನಮಗೂ ಗೊತ್ತು. ಸೊ ಓಕೆ, ಬಟ್ ಆ್ಯಕ್ಚುಲಿ ಈಗಿನ ಪ್ರೆಸೆಂಟ್ಗಿಂತ ಮಕ್ಕಳು ಅಂದರೆ ಚಿಕ್ಕ ವಯಸ್ಸಲ್ಲಿ ಏನಿರ್ತೀವಿ ಅದೇ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ. ಹೌದು. ಅಂದರೆ ಇವಾಗ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ, ಅವಾಗ ಜವಾಬ್ದಾರಿ ಇಲ್ಲ, ಈಗ ಜವಾಬ್ದಾರಿ ಇರುತ್ತೆ. ಜವಾಬ್ದಾರಿ ಇದೆ ಅಷ್ಟು ಬಿಟ್ಟು ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಅದೇ ಥರ ಎಂಜಾಯ್ಮೆಂಟ್ಸ್ ಬೇರೆ, ಈಗ ಎಂಜಾಯ್ಮೆಂಟ್ ಬೇರೆ. ಅವಾಗ ಏನಾಗುತ್ತೆ, ಯಾರು ಹೇಳಿಲ್ಲ ಅಂದ್ರೆ ಕೇಳಿಲ್ಲ ಅಂದ್ರೂ ಇಷ್ಟ ಆದಲ್ಲಿ ಹೋಗ್ಬಿಡ್ಬೋದು. ಈಗ ಎಲ್ಲ ಪರ್ಮಿಷನ್ ತೊಗೊಂಡೇ ಹೋಗ್ಬೇಕಾಗುತ್ತೆ. ಹೌದು, ವೈಫ್ ಆಗಿರ್ಬೋದು, ಮನೆಯವರಾಗಿರ್ಬೋದು. ಯಾಕಂದ್ರೆ ವೈಫ್ ಪರ್ಮಿಷನ್ ಕೊಟ್ಟು ಮನೆಯವ್ರ ಪರ್ಮಿಷನ್ ಕೊಡಲ್ಲ. ಯಾಕಂದ್ರೆ ಹೆಂಡತಿ ಮಕ್ಳು ಇರ್ತಾರೆ, ಎಂತಕ್ಕೆ ಹೋಗ್ತೀರಾ ಅಂತಾರೆ. ಸೊ ಹಂಗಾಗಿ ಸ್ವಲ್ಪ ಡಿಫ್ರೆನ್ಸ್ ಈಗ. ಬಟ್ ಮುಂಚೆ ಎಷ್ಟು ಖುಷಿ ಸಿಗಲ್ಲ. ಹೌದು ಹೌದು ಹೌದು. ಸರ್ ನಮ್ಮದು ಮಿಸ್ಟರ್ ಮಚ್ಚ ಅಂತ ಯೂಟ್ಯೂಬ್ ಚಾನಲ್ ಇದೆ. ಹಾಂ, ಸೊ ಪ್ಲೀಸ್ ಎಲ್ಲರೂ ನೋಡ್ತಾರೆ, ಎಲ್ಲ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಅವ್ರಿಗೆ ಒಳ್ಳೇದಾಗಲಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮ್ಯಾಮ್, ನಿಮ್ಮ ಲೈಫಲ್ಲಿ ಎಷ್ಟು ಖುಷಿಯಾಗಿದ್ದೀರಾ ಇವಾಗ? ತುಂಬಾ ಖುಷಿಯಾಗಿದೆ. ತುಂಬ ಖುಷಿಯಾಗಿದ್ದೀರಾ? ಅಂದರೆ ಕಂಪೇರ್ ಟು ಚಿಕ್ಕ ವಯಸ್ಸಿಗಿಂತ ಇವಾಗ ಖುಷಿಯಾಗಿದ್ದಾರೆ ಜಾಸ್ತಿ? ತುಂಬಾ ಖುಷಿಯಾಗಿದೆ. ಇವಾಗ ಖುಷಿಯಾಗಿದ್ದಾರೆ. ಅಂದರೆ ಯಾಕೆ ಇವಾಗ ಖುಷಿ ಜಾಸ್ತಿ? ಇವಾಗ ಯಾಕೆ ಅಂದ್ರೆ ಹಸ್ಬೆಂಡ್ ಇದಾರೆ, ನನ್ನ ಮಗು ಇದೆ ಸರ್, ಅದಕ್ಕೆ ತುಂಬಾ ಖುಷಿಯಾಗಿದೆ. ತುಂಬ ಖುಷಿಯಾಗಿದ್ದಾರೆ. ಅಂದರೆ ಅವ್ರ ಹತ್ರ ತುಂಬ ಖುಷಿಯಾಗಿದ್ದೀರಾ ಲೈಫಲ್ಲಿ ಅಂತ? ಓಕೆ ಸರ್. ಅಂದರೆ ನಿಮ್ಮ ಪ್ರಾಪರ್ ಇದೆ ಬೆಂಗಳೂರು ಅವರ ಅಥವಾ ಏನು? ಸರ್ ನಮ್ಮ ಪ್ರಾಪರ್ ಬಂದು ರಾಮನಗರ, ಹಸ್ಬೆಂಡ್ KR ಪೇಟೆ. ಅಂದರೆ ಇವಾಗ ಖುಷಿಯಾಗಿ ಜಾಸ್ತಿ ಇದ್ದೀರಾ? ಓಕೆ, ಹೀಗೆ ಖುಷಿಯಾಗಿರಿ ಮ್ಯಾಮ್. ಓಕೆ, ಥ್ಯಾಂಕ್ ಯು. ಲೈಫಲ್ಲಿ ಎಷ್ಟು ಖುಷಿ ಇದ್ದೀರಾ ಸರ್ ನೀವು? ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿರೋ ಖುಷಿ ಇವಾಗಿಲ್ಲ ಬ್ರದರ್, ಯಾಕಂದ್ರೆ ಇವಾಗ ಇರೋ ಕಮಿಟ್ಮೆಂಟ್ಗೆ ಎಷ್ಟೇ ದುಡ್ಡು ಸಾಕಾಗ್ತಾ ಇಲ್ಲ. ಸೊ ಮೊದಲು ಚಿಕ್ಕ ವಯಸ್ಸಲ್ಲಿ ದುಡ್ಡಿರ್ಲಿಲ್ಲ, ಖುಷಿಯಾಗಿದ್ವಿ. ಈಗ ದುಡ್ಡಿದೆ, ಖುಷಿ ಇಲ್ಲ. ಸರ್ ನೀವು ಅಂದರೆ ಇವಾಗ ಬೆಂಗಳೂರವರ ಅಥವಾ ಪ್ರಾಪರ್ ಬೆಂಗಳೂರು ಅಥವಾ ಮೈಸೂರವರ? ಅಲ್ಲಿಂದ ಇಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ದೀರಾ? ಓಕೆ ಓಕೆ. ಬಟ್ ಲೈಫ್ ಸೆಟ್ಲ್ ಆಗಿದೆ, ಖುಷಿ ಇಲ್ಲ, ನೆಮ್ಮದಿ ಇಲ್ಲ. ಖುಷಿಯಲ್ಲಿ ನೆಮ್ಮದಿಲ್ಲ. ಚಿಕ್ಕ ವಯಸ್ಸಲ್ಲಿ ದುಡ್ಡಿರ್ಲಿಲ್ಲ, ಖುಷಿ ನೆಮ್ಮದಿ ಎಲ್ಲ ಇತ್ತು. ಈಗ ಯಾವುದೂ ಇಲ್ಲ, ಎಲ್ಲ ಕಳ್ಕೊಂಡಿದೆ ಸರ್. ಒಂದು ಮಿಸ್ಟರ್ ಮಚ್ಚ ಅಂತ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಸರ್. ಅದಕ್ಕೆ ರೆಫರ್ ಮಾಡ್ತೀರಾ ಸರ್? ನಿಮ್ಮ ಲೈಫಲ್ಲಿ ಎಷ್ಟು ಖುಷಿಯಾಗಿದ್ದೀರಾ ಸರ್ ನೀವು? ಸರ್ ತುಂಬಾ ಖುಷಿಯಾಗಿದ್ದೀನಿ. ಜೀವನ ನಮಗೆ ಖುಷಿ ಅನ್ಸಿದಾಗ ಖುಷಿ ಅನ್ಸುತ್ತೆ, ಬೋರ್ ಆದಾಗ ಬೋರ್ ಅಲ್ಲ. ಸರ್ ಕಂಪೇರ್ ಟು ಚಿಕ್ಕ ವಯಸ್ಸಲ್ಲಿ ಖುಷಿ ಜಾಸ್ತಿ ಇತ್ತಾ ಅಥವಾ ಇವಾಗ ಖುಷಿ? ಚಿಕ್ಕ ವಯಸ್ಸಲ್ಲಿ ಕೈಗೆ ಹಿಡ್ಕಿದ್ನ ತಗೊಳಕ್ ಆಗ್ತಾ ಇರ್ಲಿಲ್ಲ, ಈಗ ತಗೋತೀವಿ, ಅದ್ರಲ್ಲೂ ಅಷ್ಟು ಖುಷಿ ಇರಲ್ಲ. ಒಬ್ರನ್ನ ಕೇಳಿ ತಗೊಂಡಾಗ ಅವ್ರಿಲ್ಲ ಅಂದಾಗ ಬೇಜಾರಾಗ್ತಿತ್ತು. ಈಗ ನಾವೇ ಅರ್ನ್ ಮಾಡ್ತೀವಿ, ತಗೋತೀವಿ, ಬಟ್ ಅದ್ರಲ್ಲಿ ಅಷ್ಟು ಖುಷಿ ಇಲ್ಲ. ಕೇಳಿ ತಗೊಂಡಾಗ ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ನಮಗೆ ಸಿಗುತ್ತಲ್ಲ, ಅದರಲ್ಲಿ ಖುಷಿ ಇತ್ತು. ಬಟ್ ಇವಾಗ ಅಷ್ಟೊಂದು ಖುಷಿ ಇಲ್ಲ. ಅಂದ್ರೆ ಯಾಕೆ ಸರ್? ಅಂದ್ರೆ ಯಾವ ರೀಸನ್ಗೆ ಸರ್? ಯಾಕೆ ರೀಸನ್ ಅಂದ್ರೆ ಇವಾಗ ಜವಾಬ್ದಾರಿಗಳು ಜಾಸ್ತಿ ಇದೆ, ಅವಾಗ ಜವಾಬ್ದಾರಿಗಳು ಇರ್ಲಿಲ್ಲ. ಈ ಜವಾಬ್ದಾರಿಗಳ ಮಧ್ಯೆ ನಮ್ಮ ಆಸೆಗಳನ್ನ ಪೂರೈಸ್ಕೋಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ ಸರ್. ಅಂದ್ರೆ ನೀವು ಅಂದ್ರೆ ಬೆಂಗಳೂರವರ, ಪ್ರಾಪರ್ ಬೆಂಗಳೂರು ಹತ್ರ? ಇಲ್ಲ ಸರ್, ನಾನು ತುಮಕೂರು ಡಿಸ್ಟ್ರಿಕ್ಟ್ ಅವನು, ಪ್ರಾಪರ್ ಬೆಂಗಳೂರಲ್ಲ. ಐ ಆಮ್ ಅಡ್ವೊಕೇಟ್. ಓಕೆ ಓಕೆ. ಹಾಂ ಸರ್. ದುಡಿಯೋಕ್ಕಿಂತ ಬಂದಿದ್ದೀರಿ ಇಲ್ಲಿ ಬೆಂಗಳೂರಿಗೆ? ಹೌದು ಸರ್, ಪ್ರೊಫೆಷನಲ್ ದುಡಿಬೇಕಂತ ಬಂದಿರೋದು. ಪ್ರೊಫೆಷನಲಿ
ಅಂದ್ರೆ ಪ್ರೊಫೆಷನಲಿ ಬೆಳಿಬೇಕಂತ ಬಂದಿರೋ. ಸರ್ ನೀವು ಒಂದು ಚಿಕ್ಕ ವಯಸ್ಸಲ್ಲಿ ಡ್ರೀಮ್ ಅದೇ ಇತ್ತ ಸರ್, ಅಂದ್ರೆ ನೀವು ಅಡ್ವೊಕೇಟ್? ಏನಿಲ್ಲ ಸರ್, ಪ್ಲಾನಿಂಗ್ ಅಂತ ಏನಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ ವೇಯಲ್ಲಿ ಏನೋ ಮಾಡ್ಬೇಕು ಅಂತ ಓದ್ತಾ ಇರ್ತೀವಿ, ಕೆಲವು ಬಲವಂತಕ್ಕೆ ಓದ್ತಾ ಇರ್ತೀವಿ. ಅದಾದ್ಮೇಲೆ ಕೆಲವೊಂದಕ್ಕೆ ಇಂಟ್ರೆಸ್ಟ್ ಬರುತ್ತಲ್ಲ, ಆ ಇಂಟ್ರೆಸ್ಟ್ ಗೆ ನಾವು ಕಂಟಿನ್ಯೂ ಮಾಡ್ತೀವಿ ಸರ್ ಅಷ್ಟೇ. ಸರ್ ನಂದು ಮಿಸ್ಟರ್ ಮಚ್ಚ ಅಂತ ಯೂಟ್ಯೂಬ್ ಚಾನಲ್ ಸರ್, ಕನ್ನಡ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಮಚ್ಚ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸರ್. ಖಂಡಿತ ಸರ್, ಖಂಡಿತ. ಲೈಫಲ್ಲಿ ಎಷ್ಟು ಖುಷಿಯಾಗಿದ್ದೀರಿ ನೀವು? ತುಂಬಾ ಖುಷಿಯಾಗಿದೆ. ತುಂಬಾ ಖುಷಿಯಾಗಿದ್ದೀರಾ? ಅಂದ್ರೆ ಕಂಪೇರ್ ಟು ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಖುಷಿ ಇದ್ದೀರಾ ಅಥವಾ ಇವಾಗ ಖುಷಿಯಾಗಿದ್ದೀರಾ? ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಇವಾಗ ಯಾಕಿಲ್ಲ? ಇವಾಗ ವರ್ಕ್ ಪ್ರೆಷರ್. ವರ್ಕ್ ಅಂದ್ರೆ ನೀವು ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಪ್ರಾಪರ್ ನೀವು ಬೆಂಗಳೂರು ಅವರ ಅಥವಾ ಏನು? ಇಲ್ಲ, ನಾನು ನಾರ್ತ್ ಕರ್ನಾಟಕ, ಗುಲ್ಬರ್ಗ ಅವರ? ನಾನು ಬೀದರ್ ಅವನು. ಅಂದ್ರೆ ಕೆಲಸ ಮಾಡಕ್ ಬಂದಿದ್ರೆ ಇವಾಗ ಜಾಸ್ತಿ ಖುಷಿ ಇಲ್ಲ ಇವಾಗ? ಇಲ್ಲ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿದ್ರಿ. ದುಡಿಬೇಕು, ಇವಾಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆ ಥರ. ಓಕೆ ಮ್ಯಾಮ್, ನಾನು ಮಿಸ್ಟರ್ ಮಚ್ಚ ಅಂತ ಯೂಟ್ಯೂಬ್ ಚಾನಲ್ ಇದೆ ಕನ್ನಡ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ನಿಮ್ಮ ಲೈಫಲ್ಲಿ ಎಷ್ಟು ಖುಷಿ ಇದ್ದೀರಾ ನೀವು? ಖುಷಿನೇ ಇಲ್ಲ ಅಂದ್ರೆ ಕಂಪೇರ್ ಟು ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಖುಷಿ ಇದ್ರ ಅಥವಾ ಇವಾಗ ಖುಷಿ ಇದ್ರ? ಚಿಕ್ಕ ವಯಸ್ಸಲ್ಲಿ ಇತ್ತು, ಬಟ್ ಈಗಿಲ್ಲ. ಇವಾಗಿಲ್ಲ? ಯಾಕಿಲ್ಲ ಇವಾಗ ಖುಷಿ ಇಲ್ಲ? ಯಾಕಿಲ್ಲ? ಸೇರ್ಕೊಂಡ್ಮೇಲೆ ಖುಷಿನೇ ಇಲ್ಲ. ಇಲ್ಲಿ ಕೆಲಸ ಸೇರಿದ್ಮೇಲೆ ಜಾಸ್ತಿ ಖುಷಿ ಇಲ್ಲ ಅಂದ್ರೆ ಕೆಲಸದಲ್ಲಿ ಏನು ಪ್ರೆಷರ್ ಇರುತ್ತಾ ಅಥವಾ ಯಾವ ಥರ ಇರುತ್ತೆ? ಪ್ರೆಷರ್ ಇರುತ್ತೆ, ಆಗಲ್ಲ. ಅಂದ್ರೆ ನೆಮ್ಮದಿ ಇರಲ್ಲ ಲೈಫ್? ಇಲ್ಲ. ಓಕೆ ಓಕೆ. ಚಿಕ್ಕ ವಯಸ್ಸಲ್ಲಿ ಯಾವ ಥರ ಖುಷಿ ಇತ್ತು ನಿಮಗೆ? ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಏನು ಟೆನ್ಷನ್ ಇರಲ್ಲ, ಯಾವುದು ಜವಾಬ್ದಾರಿ ತಲೆಯಲ್ಲಿ ಇರಲ್ಲ. ಸೊ ಇವಾಗೆಲ್ಲ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇವಾಗ. ಅದಕ್ಕೆ ಇವಾಗ ಸ್ವಲ್ಪ ಎಲ್ಲ ಸ್ಟ್ರೆಸ್ ಲೈಫಲ್ಲಿ ಇದ್ದಾರೆ ಎಲ್ಲರೂ, ಯಾರು ನೆಮ್ಮದಿನೇ ಇಲ್ಲ. ಹೌದು. ನಿಮ್ದು ಹೇಳು, ನೀವು ಜಾಸ್ತಿ ಖುಷಿ ಇದ್ರಲ್ಲ? ನನ್ಗೆ ಖುಷಿನೂ ಇದೆ, ದುಃಖನೂ ಇದೆ. ಆದ್ರೆ ಈಗ ಸಣ್ಣಗಿರುವಾಗ ಖುಷಿನೂ ಇರುತ್ತೆ, ಅದು ದುಃಖನೂ ಇರುತ್ತೆ. ಇವಾಗ ಬಂದು ಸ್ವಲ್ಪ ಜಾಬ್ ಮೇಲೆ ಸ್ವಲ್ಪ ಪ್ರೆಷರ್ ಆಗಿದೆ, ಟಾರ್ಗೆಟ್ ಅದು ಇದಲ್ಲ ಅಂತ. ಅದರಲ್ಲಿ ಸ್ವಲ್ಪ ನೆಮ್ಮದಿನೂ ಇರುತ್ತೆ, ಖುಷಿನೂ ಇರುತ್ತೆ. ಓಕೆ ಓಕೆ ಓಕೆ. ಅಂದ್ರೆ ಇವಾಗ ಜಾಸ್ತಿ ಸ್ವಲ್ಪ ಜಾಬ್ ಬಂದಾಗಿಂದ ಸ್ವಲ್ಪ ಜಾಸ್ತಿ ಇದು ಪ್ರೆಷರ್ ಇರುತ್ತೆ, ಟಾರ್ಗೆಟ್ ಎಲ್ಲ ಇರುತ್ತೆ. ಓಕೆ ಓಕೆ. ಅದನ್ನ ಅಚೀವ್ ಆಗ್ಲಿಕ್ಕೂ ಆಗಲ್ಲ ಒಂದೊಂದ್ಸಲ. ಅಂದ್ರೆ ನೀವು ಏನ್ ಮಾಡ್ಬೇಕಂದ್ರೆ ಆಗಲ್ಲ, ಒಂದೊಂದ್ಸಲ ಆಗುತ್ತೆ, ಒಂದೊಂದ್ಸಲ ಆಗಲ್ಲ. ಓಕೆ ಓಕೆ. ಅಂದ್ರೆ ನಂದು ಒಂದು ಮಿಶ್ರ ಮಚ್ಚ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಲೈಫಲ್ಲಿ ಎಷ್ಟು ಖುಷಿಯಾಗಿದ್ದೀರಾ? ಸ್ವಲ್ಪ ಇದೀನಿ, ಜಾಸ್ತಿ ಏನಿಲ್ಲ. ಮೊದಲೆಲ್ಲ ಚೆನ್ನಾಗಿ ಖುಷಿಯಾಗಿದ್ದೆ, ಇವಾಗಿಲ್ಲ. ಅಂದ್ರೆ ಮುಂಚೆ ಖುಷಿಯಾಗಿದ್ರಿ, ಇವಾಗ ಖುಷಿಯಾಗಿಲ್ಲ? ಅಂದ್ರೆ ಮುಂಚೆ ಅಂದ್ರೆ ಇವಾಗ ಯಾಕೆ ಖುಷಿ ಇಲ್ಲ? ಅಂದ್ರೆ ಇವಾಗ ಸ್ವಲ್ಪ ಕೆಲಸದ ಪ್ರೆಷರ್ ಎಲ್ಲ ಇರುತ್ತಲ್ವಾ, ಸೊ ಅದು. ಓಕೆ ಓಕೆ. ಅಂದ್ರೆ ಇವಾಗ ನಿಮ್ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಖುಷಿಯಾಗಿದ್ರಾ ಅಥವಾ ಇವಾಗ ಖುಷಿ? ಚಿಕ್ಕ ವಯಸ್ಸಲ್ಲೇ ಜಾಸ್ತಿ ಖುಷಿಯಾಗಿದ್ದೆ. ಯಾಕೆ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ? ಇವಾಗೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ವಿ, ಮನೆಯಲ್ಲೆಲ್ಲ ಇರ್ತಾ ಇದ್ವಲ್ಲ ಅಪ್ಪ ಅಮ್ಮ ಜೊತೆ. ಅಂದ್ರೆ ಯಾವಾಗ ಅಂದ್ರೆ ಏನು ಟೆನ್ಷನ್ ಇರಲಿಲ್ಲ, ಏನು ಜವಾಬ್ದಾರಿ ಇರಲಿಲ್ಲ, ಆರಾಮಾಗಿ ಸ್ಕೂಲ್ಗೆ ಹೋಗಿ ಬರ್ತಾ ಇದ್ವಿ, ಓದ್ಕೊಂತ ಇದ್ವಿ. ಇವಾಗ ಕೆಲ್ಸಕ್ಕೆಲ್ಲ ಸೇರಿದ್ಮೇಲೆ ಜಾಸ್ತಿ ಪ್ರೆಷರ್ ಎಲ್ಲ ಇರುತ್ತಲ್ವಾ, ಸೊ ಅದಕ್ಕೆ. ಅಂದ್ರೆ ಫ್ಯೂಚರ್ ನೋಡ್ಬಿಟ್ಟು ಭಯ ಇದೆ, ಸ್ವಲ್ಪ ಇದಾಗ್ತಿದ್ರೆ ಹೆಂಗೆ ಅಂದ್ರೆ ನೆಮ್ಮದಿ? ಭಯ ಇದೆ, ಫ್ಯೂಚರ್ ಅಲ್ಲಿ ಹೆಂಗಿರುತ್ತೆ ಲೈಫ್ ಏನು ಅಂತ ತುಂಬಾ ಭಯ ಇದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನಿಮ್ಮ ಲೈಫಲ್ಲಿ ಎಷ್ಟು ಖುಷಿಯಾಗಿದ್ದಾರೆ ನೀವು? ಅಂದ್ರೆ ಕಂಪೇರ್ ಟು ಚೈಲ್ಡ್ಹುಡ್ ಅಥವಾ ಈಗ? ಈಗ ಖುಷಿಯಾಗಿದ್ದೀನಿ. ಅಂದ್ರೆ ಈಗ ಸ್ವಲ್ಪ 1 ವರ್ಷ ಆಯ್ತು ಮ್ಯಾರೇಜ್ ಆಗಿ, ಸೊ ಪರವಾಗಿಲ್ಲ, ಖುಷಿಯಾಗಿದ್ರಿ. ಚಿಕ್ಕವರಿದ್ದಾಗ ಅಂದ್ರೆ ಕಂಪೇರ್ ಚಿಕ್ಕವರಿದ್ದಾಗ ಹೆಂಗಿದ್ರಿ? ಚಿಕ್ಕವರಿದ್ದಾಗ ಅಂದ್ರೆ ತುಂಬಾ ಅಂದ್ರೆ ಲಿಮಿಟೇಷನ್ಸ್, ಅಂದ್ರೆ ಒಂದು 6 o'clock ತನಕ ಮನೇಲಿ ಇರಬೇಕು, 6 o'clock ಒಳಗೆ ಮನೆಗೆ ಬರಬೇಕು. ಆಮೇಲೆ ನಮ್ಗೆ ಯಾವ್ದೇ ಒಂದು ಲೈಕ್ ಬೌಂಡ್ರಿ ಹಾಕಿದ್ರು, ಅಂದ್ರೆ ಇಷ್ಟಲ್ಲಿ ಹೋಗ್ಬೇಕು, ಇಷ್ಟಲ್ಲಿ ಬರ್ಬೇಕು, ಇಷ್ಟಲ್ಲಿ ಪೇರೆಂಟ್ಸಿಗೆ ಇನ್ಫಾರ್ಮ್ ಮಾಡಿದಂಗೆ ಎಲ್ಲೂ ಹೋಗಕ್ ಬರಲ್ಲ. ಇವಾಗ ಹೆಂಗಂದ್ರೆ ಲೈಕ್ ನಮ್ದೇ ಆದ ಒಂದು ಸ್ಟ್ಯಾಂಡ್ ಬೈ ಅಲ್ಲಿ ನಿಂತಿದೀವಿ, ಅರ್ನ್ ಮಾಡ್ತಾ ಇದೀವಿ, ಇಲ್ಲಿಗೆ ಹೋಗ್ಬೋದು, ಅಲ್ಲಿಗೆ ಹೋಗ್ಬೋದು, ಬರ್ಬೋದು, ಅದು ಪರ್ಚೇಸ್ ಮಾಡ್ಬೋದು, ಅದು ತಿನ್ಬೋದು ಅನ್ನೋ ಒಂದು ಯಾವ್ದೋ ಒಂದು ಬೌಂಡ್ರಿ ಇಲ್ಲ. ಬಟ್ ಆದ್ರೂ ಲೈಕ್ ಒಂದು ಫ್ಯಾಮಿಲಿ ಅನ್ನೋ ಒಂದು ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಬದುಕಬೇಕಾಗುತ್ತೆ, ಅವ್ರನ್ನೂ ಖುಷಿ ಪಡಿಸ್ಬೇಕು, ನೀವು ಖುಷಿ ಇರಬೇಕು. ಅಂದ್ರೆ ಸರ್ ನಿಮ್ದು ಅಂದ್ರೆ ಪ್ರಾಪರ್ ಬೆಂಗಳೂರು ಅವರ ಅಥವಾ ಅಲ್ಲ ದಾವಣಗೆರೆ? ಅಂದ್ರೆ ಇವಾಗ ಇಲ್ಲಿ ಜಾಬ್ ಮಾಡಕ್ ಬಂದಿದ್ದೀರಾ? ಇಲ್ಲಿ ಜಾಬ್ ಮಾಡಕ್ಕೆ, ಅಂಡ್ ಇಲ್ಲೇ ನಮ್ಮ ವೈಫ್ ಅವರು ಕೂಡ ಇರೋದು. ನಾವು ನಮ್ಮ ವೈಫ್ ವರ್ಕಿಂಗ್ ಒಟ್ಟಿಗೆ ಇಲ್ಲೇ ಇದ್ದಾರೆ. ಅಂದ್ರೆ ಇವಾಗ ತುಂಬಾ ಖುಷಿಯಾಗಿದ್ದೀರಾ? ತುಂಬಾ ಖುಷಿಯಾಗಿದ್ದೀನಿ ಸರ್. ಹಿಂಗೆ ಖುಷಿಯಾಗಿರಿ ಸರ್ ನೀವು. ಸರ್ ಒಂದು ಮಿಸ್ಟರ್ ಮಚ್ಚ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಖುಷಿದ್ರಾ ನೀವು? ತುಂಬಾ ಅಂದ್ರೆ ಕಂಪೇರ್ ಟು ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಖುಷಿ ಇದ್ರಾ ಅಥವಾ ಇವಾಗ ಜಾಸ್ತಿ ಖುಷಿ ಇದ್ದೀರಾ? ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಖುಷಿ. ಇವಾಗ ಯಾಕಿಲ್ಲ? ಈಗ ವರ್ಕ್ ಸ್ಟಡೀಸ್ ಅಂದ್ರೆ ಕೆಲಸ ಮಾಡ್ತಿದ್ದೀರಿ ಇವಾಗ? ಓಕೆ. ಅಂದ್ರೆ ಸ್ವಲ್ಪ ಕೆಲಸದ ಪ್ರೆಷರು ಅದು ಇದು ಅಂತಾನ? ಪ್ರೆಷರ್ ಅಲ್ಲ, ಲೈಕ್ ಬ್ಯಾಲೆನ್ಸ್ ಮಾಡಬೇಕು. ಓಕೆ. ಅಂದ್ರೆ ಟೈಮ್ ಸಿಗ್ತಿಲ್ಲ ನಿಮ್ ಸ್ಪೆಂಡ್ ಮಾಡೋಕ್ಕೆ? ಓಕೆ. ನಿಮ್ದು ಪ್ರಾಪರ್ ಇದೆಯಾ ಬೆಂಗಳೂರು ಅವರ? ಇಲ್ಲ, ಚಿಕ್ಕಮಂಗ್ಳೂರಾ? ಅಂದ್ರೆ ಇಲ್ಲಿ ಕೆಲಸ ಮಾಡಕ್ಕೆ ಓದಿ ಕೆಲಸ ಮಾಡ್ತಿದ್ದೀರಿ ಇಲ್ಲಿ? ಓಕೆ. ಅಂದರೆ ತುಂಬ ಖುಷಿ ಇದ್ದೀರ ಇದು ಲೈಫಲ್ಲಿ? ಓಕೆ. ಈ ಥರನೇ ಖುಷಿಯಾಗಿರಿ. ನಮ್ಮದೊಂದು ಮಿಸ್ಟರ್ ಮಚ್ಚ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.